Hello everyone, welcome to Square Catalyst. So we are doing 7th standard Ganit Prakash. Yes. So we have to do this estimating sums and differences. So ಏನಿದು estimating sums and differences? Estimating ಅಂತಂದ್ರೆ we are not actually calculating ಆಯ್ತಾ. ಸೊ ಇದು ಒಂದು ಟ್ರಿಕ್ ಅಂತ ಹೇಳ್ಬೋದು. ಸೊ ಏನ್ ಟ್ರಿಕ್ ಇದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 2 ನಂಬರ್ನ ಆಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಆಯ್ತಾ, ಡೆಸಿಮಲ್ ನಂಬರ್ಸ್ನ. ಐ ವಿಲ್ ಟೇಕ್ 35.2 and 5.9 ಆಯ್ತಾ. ಸೊ ಇವೆರಡನ್ನ ಆಡ್ ಮಾಡಿ ಅಂತ ಕೊಟ್ಟಾಗ ನೀವು ಆಕ್ಚುಯಲ್ ಅಡಿಷನ್ ಮಾಡೋಕ್ಕೂ ಮುಂಚೆನೆ ಆನ್ಸರ್ ಯಾವ ರೇಂಜ್ ಅಲ್ಲಿ ಬರ್ಬೋದು ಅಂತ ನೀವು ಕಂಡುಹಿಡಿಬಹುದು ಆಯ್ತಾ. ಅವಾಗ ಏನಾಗುತ್ತೆ, ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ. ನಿಮ್ಗೆ ಈ ರೇಂಜ್ ಅಲ್ಲಿ ಆನ್ಸರ್ ಬರಬೇಕು ಅಂತ ಗೊತ್ತಿದ್ರೆ ಯು ವಿಲ್ ರೀಚೆಕ್ ದ ಆನ್ಸರ್. ಇಫ್ ಯು ರಿಟರ್ನ್ ಸಮಥಿಂಗ್ ರಾಂಗ್ ಅಂತ ಅಂದ್ಮೇಲೆ ನೀವು ಮತ್ತೆ ರೀಚೆಕ್ ಮಾಡಿ ನೀವು ಆನ್ಸರ್ನ ಬರೀಬಹುದಲ್ವಾ. ಎಸ್. ಸೊ ವಾಟ್ ಈಸ್ ದ ಟ್ರಿಕ್ ಅಂತಂದ್ರೆ, ಸೊ ನಿಮಗೆ ಗೊತ್ತು ಇದು ಡೆಸಿಮಲ್ ಪಾರ್ಟ್, ಪಾಯಿಂಟ್ ಇಂದ ಆ ಕಡೆ ಇರೋದು ಡೆಸಿಮಲ್ ಪಾರ್ಟ್ ಅಂತ ನಾವು ಹೇಳ್ತೀವಿ. ಹೋಲ್ ನಂಬರ್ ಪಾರ್ಟ್ ಅಂದ್ರೆ ಏನು ಪಾಯಿಂಟ್ ಇಂದ ಲೆಫ್ಟ್ ಸೈಡ್ ಇರೋದು ಹೋಲ್ ನಂಬರ್ ಪಾರ್ಟ್. ದಿಸ್ ಇಸ್ ಹೋಲ್ ನಂಬರ್ ಪಾರ್ಟ್ ಆಯ್ತಾ. ಹೋಲ್ ನಂಬರ್ ಪಾರ್ಟ್ ಇರೋ ಎರಡು ಏನಿದೆ ಅದನ್ನ ಫಸ್ಟ್ ಆಡ್ ಮಾಡಬೇಕು. 35 ಪ್ಲಸ್ 5 ಓಕೆ, ಅದಕ್ಕೆ ನೀವು 2ನ ಆಡ್ ಮಾಡಬೇಕು. 35 ಪ್ಲಸ್ 5 ಏನಾಗುತ್ತೆ, 40 ಆಗುತ್ತೆ. 40 ಪ್ಲಸ್ 2 ವಿಲ್ ಬಿ 42. ಸೊ ನಿಮ್ಗೆ ಬರೋ ಆನ್ಸರು 42ಗಿಂತ ಲೆಸ್ ಆಗಿರಬೇಕು. ಓಕೆ, ದಟ್ ಈಸ್ ದ ಟ್ರಿಕ್. ಸೊ ಆಡ್ ನಾವು ಈಗ ಆಡ್ ಮಾಡಿ ನೋಡಿ, ಯಾವ ನಂಬರ್ ತಗೊಂಡ್ರು ನಿಮ್ಗೆ ಇದೇ ರೀತಿ ಟ್ರಿಕ್ ವರ್ಕ್ ಆಗೋದು. ಓಕೆ, ಎರಡು ಹೋಲ್ ನಂಬರ್ ಪಾರ್ಟ್ ಏನಿದೆ ಅದನ್ನ ಆಡ್ ಮಾಡಿ 2 ಆಡ್ ಮಾಡಿದ್ರೆ ಆ ಅಡಿಷನ್ ಏನಿದೆ ವ್ಯಾಲ್ಯೂ ಅದಕ್ಕಿಂತ ನಿಮ್ಗೆ ವ್ಯಾಲ್ಯೂ ಕಮ್ಮಿ ಬರಬೇಕು. ಸೊ 9 ಪ್ಲಸ್ 1 ವಿಲ್ ಬಿ ವಾಟ್, 10 11 ಅಲ್ವಾ. ಸೊ 1 ಕ್ಯಾರಿ ಪಾಯಿಂಟ್. 5 ಪ್ಲಸ್ 5 10 ಪ್ಲಸ್ 1 11. ಸೊ 1 ಕ್ಯಾರಿ. ಸೊ 3 ಪ್ಲಸ್ 1 41.1. So is it less than 42? Yes. So our answer is correct. ಇದೇ ರೀತಿ ನಿಮ್ಗೆ ಯಾವ ನಂಬರ್ ತಗೊಂಡ್ರು ವರ್ಕ್ ಆಗುತ್ತೆ ಆಯ್ತಾ. ಸೊ ಅವ್ರು ನಿಮ್ಗೆ 2 ನಂಬರ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 25.936 8.208. ಸೊ ನಿಮ್ಗೆ ಡೆಸಿಮಲ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಬರ್ತಾ ಹೋದ್ರೂ ಈ ಟ್ರಿಕ್ ವರ್ಕ್ ಆಗುತ್ತಾ ಅಂದ್ರೆ ಎಸ್, ಇಟ್ ವಿಲ್ ವರ್ಕ್. ಓಕೆ, ಸೊ ಅಬ್ಸರ್ವ್ ಮಾಡಿ, ಈಗ 25 ಮತ್ತೆ 8 ಆಡ್ ಮಾಡಿದ್ರೆ ಏನಾಗುತ್ತೆ, ಹೋಲ್ ನಂಬರ್ ಪಾರ್ಟ್ 25 ಪ್ಲಸ್ 8 ಮಾಡಿದ್ರೆ ಐ ಗೆಟ್ 33. ಅಗೇನ್ 2 ಪ್ಲಸ್ ಮಾಡಬೇಕು. 33 ಪ್ಲಸ್ 2 ವಿಲ್ ಬಿ 35. ಸೊ ಲೆಟ್ ಅಸ್ ಚೆಕ್ ವೆದರ್ ಅವರ್ ಆನ್ಸರ್ ಇಸ್ ಕರೆಕ್ಟ್. 35ಗಿಂತ ಕಡಿಮೆ ಇರಬೇಕು. ಓಕೆನಾ, 35 ಇರಬಾರ್ದು, 35ಗಿಂತ ಕಡಿಮೆ ಇರಬೇಕು. ಸೊ 25.936ಗೆ 8.202. ಸೊ ಐ ಗೆಟ್ 8 ಹಿಯರ್, ಐ ಗೆಟ್ 3, ಐ ಗೆಟ್ 11, 1 carry, decimal point. Here 13 14, 1 carry, I'll get 3. So do I get less than 35? Yes. Okay, so what do you think about this line? So the trick is correct. The trick works. Okay na, trick ಏನಾಗುತ್ತೆ, work ಆಗುತ್ತೆ. Verify if this is true for these numbers. So will it work for any 2 decimal? Yes, it will work for all the it will work for all the decimal. ಓಕೆ, ಎಲ್ಲ ಡೆಸಿಮಲ್ ನಂಬರ್ಗೂ ಯಾವ್ದಾದ್ರು 2 ನಂಬರ್ ತಗೊಂಡಾಗ ಮಾತ್ರ. ಓಕೆನಾ, ನೀವು 10 ತಗೊಂಡ್ಬಿಟ್ಟು ಮಾಡ್ತೀನಿ ಅಂದ್ರೆ ನೋ, 2 ಡೆಸಿಮಲ್ಸ್ ತಗೊಂಡು ಮಾಡ್ಬೇಕು. ಓಕೆ, ಸೊ ವಾಟ್ ಅಬೌಟ್ ದ ಸಮ್ 25.936? ಸೊ ಈ ನಂಬರಿಗೂ ಆಡ್ ಆಗುತ್ತೆ, ಬೇಕಾದ್ರೆ ಚೆಕ್ ಮಾಡಿ. 8.202. ಸೊ ನಾವು ಆಲ್ರೆಡಿ 25ಗೆ 8ನ ಆಡ್ ಮಾಡಿ ಚೆಕ್ ಮಾಡಿದೀವಿ. ವಾಟ್ ಡು ವಿ ಗೆಟ್? ಸೊ ವಿ ಗಾಟ್ 35. 35ಗಿಂತ ವ್ಯಾಲ್ಯೂ ಕಮ್ಮಿನೇ ಇರಬೇಕು. ಸೊ ಅಡಿಷನ್ ಚೆಕ್ ಮಾಡಿ. ಸೊ ಇಲ್ಲೆಲ್ಲ 0 ಹಾಕೊಬೇಕು, ಯಾಕಂತಂದ್ರೆ ಆ ಪೊಸಿಷನ್ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೆ ನೀವು 0 ಹಾಕೋಬೇಕು. 9 5 2 3 0. Here it is 8, here it is 3. 9 plus 2 will be 11, 1 carry. 8 plus 5 will be 13 plus 1 14. So it is 34.13. So anything 34 ಆದ್ಮೇಲೆ ಪಾಯಿಂಟ್ ಆಗಿ ಏನೇ ಬರಲಿ, it is less than 35. Okay, it worked with all the numbers. So similarly came up with a way to narrow down the range of whole numbers within which the difference of 2 decimals will lie. Okay, ಇದೇ ರೀತಿ ನೀವು ಬೇರೆ ಯಾವ್ದಾರ ನಂಬರ್ಸ್ ತಗೊಂಡು ಚೆಕ್ ಮಾಡಿ ಆಯ್ತಾ. ಯಾವ ನಂಬರ್ಸ್ ಒಳಗೆ ಆ ನಂಬರ್ಸ್ ಬರುತ್ತೆ ಅಂತ ನೀವು ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ 45.92 ಪ್ಲಸ್ 7.83. ಸೊ ಇದನ್ನ ಚೆಕ್ ಮಾಡ್ಬಿಟ್ಟು ಯಾವ ನಂಬರ್ ಒಳಗೆ ಆನ್ಸರ್ ಬರುತ್ತೆ ಅಂತ ಯು ಜಸ್ಟ್ ಕಮೆಂಟ್ ಇಟ್ ಔಟ್. ಓಕೆ, ಸೊ ಲೆಟ್ ಅಸ್ ಡೂ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.
Thank you.